ಜಾಗ ಬಿಡ್ರಿ ಮಾತಾಡ್ತೀನಿ. ಬೆಂಗಳೂರಿಂದ ಬರುವಂತ ಗಾಡಿಗಳಿಗೆ ಇಲ್ಲಿ ಯಾವುದೇ ಒಂದು ಸ್ಪೀಡ್ ಲಿಮಿಟ್ ಇಟ್ಟಿಲ್ಲ. ಪ್ರತಿಯೊಬ್ಬರು 100-120 ಸ್ಪೀಡಲ್ಲಿ ಹೋಗಿ ಹೋಗ್ತಾರೆ. ಕಾರ್ ಅವರಾಗ್ಲಿ ಬೈಕ್ ಅವರಾಗ್ಲಿ ಎಲ್ಲರೂ ಹೋಗಿ ಹೋಗ್ತಾರೆ. ಇವ್ರು ಅದನ್ನ ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕು, ಯೂ ಟರ್ನ್ ಮಾಡ್ಕೊಂಡು. ಇವ್ರು ಅದನ್ನ ನೋಡಿದಿರ ರೋಡ್ ಕ್ರಾಸ್ ಮಾಡಿರೋದು. ಪಾಪ ಅವರು ಹುಡುಗಿ ಬೆಂಗಳೂರಿಂದ ಬಂದು ಸ್ಪೀಡ್ ಇವ್ರು ಶರಣ ನುಗ್ಗೋಷ್ಟೊತ್ತಿಗೆ ಯಾರಿಗೂ ಕಂಟ್ರೋಲ್ ಆಗಲ್ಲ. ಬಂದು ಹೊಡೆದು ಪೊಲೀಸ್ ವ್ಯಾನ್ಗೆ ಹೊಡೆದಿರೋದು, ಪೊಲೀಸ್ ವ್ಯಾನ್ಗೆ ಹೊಡೆದು ಪಾಪ ಅವ್ರಿಬ್ರಿಗೂ ಆ ಥರ ಡ್ಯಾಮೇಜ್. ಸಿಗ್ನಲ್ ಹಾಕಲ್ಲ, ಒಂದು ಸೈರನ್ ಹಾಕಲ್ಲ. ಯಾವಾಗಲೂ ಅಷ್ಟೇ ಸರ್, ನಾವು ಇವಾಗ ಒಂದು 20-30 ಸತಿ ನಮ್ದು ಇದೇ ಊರೇ, ಪವನ್ ಕುಮಾರ್ ಅಂದ್ಬಿಟ್ಟು ನನ್ನ ಹೆಸರು. ನಾನು ಇದೇ ಊರಲ್ಲೇ ನಾನು ಇವಾಗ ಒಂದು 20 ಸತಿ ನೋಡಿದ್ದೆ. ಅವ್ರು ಸೈರನ್ ಹಾಕಲ್ಲ. ನಾನೇ ಒಂದ್ಸತಿ ಗುದ್ಬೇಕಾಗಿತ್ತು. ಅವ್ರೇನ್ ಕೇಳಿದ್ರೆ ಇನ್ನು ಸರ್ಕಾರಿ ಹುದ್ದೆ ಐತೆ, ಇನ್ನು ಅವ್ರೇ ಮಾತಾಡಿದ್ರೆ ಅವರು ಅದು ಇದು ಅಂತ ಅಹಂ ಅಂತ ತೋರಿಸ್ತಾರೆ. ನಾವು ಸರ್ಕಾರದ ಕಡೆ ಅವತ್ತೊಂದೇ ಕೇಳ್ತೇವೆ. ಪೊಲೀಸ್ ವ್ಯಾನೆ ಈಗ ಯಾರು ಬರ್ತಾರೆ ಸರ್, ಮಿನಿಸ್ಟ್ರು ಬರ್ತಾರೆ, MLA ಬರ್ತಾರೆ. ಅವ್ರು ಯಾರಿಗೋಸ್ಕರ ಕೆಲಸ ಮಾಡೋದು, ಜನಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೆಕ್ಯೂರಿಟಿ ಕೊಡಕ್ ಬಂದು ಜನಗಳಿಗೆ ತೊಂದರೆ ಮಾಡುವಂತ ಯಾರಾದ್ರೂ ಹೇಳಿದಾರ? ಇಲ್ಲ ಯಾವ್ದಾರ ಒಂದು ಸ್ವಾಭಿಮಾನದಲ್ಲಿ ಬರ್ದಿದಾರ? ಕಾನೂನು ಇಲ್ಲ, ಏನು ಈಗ ಜನಗಳಿಗೆ ಒಂದು ದಾರಿ ತೋರಿಸುವಂತವ್ರು ಅವರೇ ಈ ತರ ತಪ್ಪುಗಳು ಮಾಡಿದ್ರೆ ಇನ್ನು ಜನಗಳು ಇನ್ಯಾವ ತರ ಇದು ಮಾಡ್ಬೋದು? ರೂಲ್ಸ್ ಬ್ರೇಕ್ ಮಾಡೋದು ನೋಡಿ. ಅವು ಗುದ್ಬಿಟ್ಟು ನಾವಿಲ್ಲೇ ಇದೀರಿ ನೋಡೋಣ ಅಷ್ಟೊತ್ತಿಗೆ ಆ ಸೈಡ್ ಹೋಗ್ಬಿಟ್ಟು ಏನೋ ಗಾಡಿ ಹತ್ಬಿಟ್ಟು ಸೈಲೆಂಟ್ ಹೊರಟೋಗೋಣ ಅಂತ ಇದು ಮಾಡ್ತಾರೆ. ನಾವ್ ಆಮೇಲೆ ಇಟ್ಕೊಂಡು ಆಮೇಲೆ ಇಷ್ಟೊತ್ತವರೆಗೂ ಇಲ್ಲೇ ಇಟ್ಕೊಂಡಿದ್ವಿ. ಆಮೇಲೆ ಅವರೆಲ್ಲ ಅವ್ರ್ಯಾರು ತ್ರಿಭಾಷರ್ ಸಾಹೇಬ್ರು ಅವರೆಲ್ಲ ಬಂದ್ರು. ಅವರೆಲ್ಲ ರಾಮದೇವ್ ಸರ್ ಅಂತ ಅವರು ಬಂದು ಮಾತಾಡ್ತಾ ಇದ್ದಾರೆ ಆಯ್ತಾ. ಅವರು ಈಗ ಅಷ್ಟೇ ಎಲ್ಲೋ ಎಸ್ಕಾರ್ಟ್ಗೆ ಹೋಗ್ಬೇಕು, ನೀವು ಹೊರಟ್ಬೇಡ್ರಿ, ನೀವು ಹೋಗ್ರಿ ಹಂಗೆ ಅಂತ ಹೇಳಿ. ಯಾವಾಗ ಬರ್ತದೆ ರಕ್ಷಣೆ ಕೊಡೋರೆ ತಗೊಂಡಿದ್ದೀವಿ. ಇವ್ರೇನು ಬಂದವ್ರೆ ಅಂದ್ರೆ ಯಾವ ಮಟ್ಟದಲ್ಲಿ ಇರ್ಬೇಕಲ್ಲ. ಅವ್ರಿಗೆ ಏನ್ ತಗ್ಲಿದೆ, ಯಾವ ತರ ಎಲ್ಲ ಹೊಡೆದೋಗಿದೆ. ಎರಡು ಕಾಲು ಈಚೆಗೆ ಬಂದಿದೆ. ಹುಡುಗಿಗೂ ಕಾಲ್ ಕಟ್ಟಾಗಿದೆ, ಹುಡುಗನಿಗೂ ಕಾಲ್ ಕಟ್ಟಾಗಿದೆ ಆಯ್ತಾ. ಹುಡುಗಿಗೆ ಆ ಹುಡುಗಿ ಪಾಪ ಈ ಮಕ್ಕ ಎಲ್ಲ ಫುಲ್ ಹೊಡೆದೈತೆ. ಹುಡುಗರಿಗೆ ಒಂದೇ ಕಾಲಲ್ಲಿ 3 ಹತ್ರ ಫ್ರಾಕ್ಚರ್ ಆಗಿದೆ. ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರು ಅವ್ರು ಯಾವ್ದೇ ಒಂಥರ ರೆಸ್ಪಾನ್ಸ್ ಇಲ್ಲ. ಈಗ 112 ಬಂದು ಕರ್ಕೊಂಡು ಹೋಗವ್ರೆ. 112 ಬಂದು ಕರ್ಕೊಂಡು ಹೋಗವ್ರೆ. ಅಕಸ್ಮಾತ್ ಅವ್ರು 112 ಬರ್ಲಿಲ್ಲ, ಆಂಬುಲೆನ್ಸ್ ಬರ್ಲಿಲ್ಲ, ಅವ್ರ ಪ್ರಾಣ ಹೋಗಿ ನಾವ್ ಇದೇ ನೋಡ್ತೀವಿ ಸರ್. ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಆಗ್ತೈತೆ ಇದೇ ಹೈವೇಯಲ್ಲಿ. ಒಬ್ಬರು